ನಮಸ್ಕಾರ ಸ್ನೇಹಿತರೆ. ಈಗಾಗಲೇ ನನ್ನ ತಮ್ಲೈನ್ ನೋಡಿ ನಿಮಗೆ ಗೊತ್ತಾಗಿರ್ಬೋದು ನಾನು ಯಾವ ವಿಚಾರವನ್ನು ಮಾತಾಡೋಕೆ ಬಂದಿದ್ದೀನಿ ಅಂತ. ಇತ್ತೀಚಿನ ಕಾರ್ಯಕ್ರಮವೊಂದರಲ್ಲಿ ಕನ್ನಡ ಚಿತ್ರರಂಗದ ಮಹಾನ್ ಗುರುಗಳು ನಾದಬ್ರಹ್ಮ ಎನ್ಸ್ಕೊಂಡಿರ್ತಕ್ಕಂಥ ಹಂಸಲೇಖ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ಏಕವಚನದಲ್ಲಿ ಮಾತನಾಡಿದಂತಹ ರೀತಿ ನಿಜಕ್ಕೂ ಕೂಡ ಇಡೀ ಕರ್ನಾಟಕ ತಲೆ ತಗ್ಗಿಸುವಂಥ ವಿಚಾರ. ಈ ಹಿಂದೆನೂ ಕೂಡ 2-3 ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಂಥ ಹಂಸಲೇಖ ಪದೇ ಪದೇ ಈ ರೀತಿಯ ಒಂದು ಲೂಸ್ ಟಾಕಿಂಗ್ ಅನ್ನು ಮಾಡೋದ್ರ ಮೂಲಕ ರಾಜ್ಯದ ಜನರ ಕೆಂಗಣ್ಣಿಗೆ ಕಾರಣ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಮೊದಲು ಪೇಜಾವರ ಶ್ರೀಗಳ ನಿಧನದ ನಂತರ ಶ್ರೀಗಳ ಬಗ್ಗೆ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ರು. ಅದಕ್ಕೆ ತೀವ್ರ ವಿರೋಧ ಆದ ನಂತರ ಕ್ಷಮೆಯನ್ನು ಬಹಿರಂಗವಾಗಿ ಕೇಳಿದರು. ಪೇಜಾವರ ಶ್ರೀಗಳು ದಲಿತ ಕೇರಿಗಳಿಗೆ ಹೋದಂಥ ಸಂದರ್ಭದಲ್ಲಿ ಅವರು ಕೋಳಿ ಮಾಂಸವನ್ನು ಅಥವಾ ಕುರಿಯ ರಕ್ತದ ಒಂದು ಏನಾದರೂ ಮಾಡಿಕೊಟ್ರೆ ತಿಂತಾರ ಅಂತಕ್ಕಂಥ ಒಂದು ಹೇಳಿಕೆಯನ್ನು ಕೊಡೋದ್ರ ಮೂಲಕ ತಲೆಬುಡ ಇಲ್ಲದಂತಹ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಈ ಮನುಷ್ಯ ಕೊಟ್ಟಿದ್ದ. ಒಬ್ಬ ಮಠಾಧೀಶರ ಆಹಾರ ಪದ್ಧತಿ ಅವ್ರದ್ದೇ ಆದಂತಹ ರೀತಿಯಲ್ಲಿರುತ್ತೆ. ಅವರು ಸಾಮಾನ್ಯವಾಗಿ ಸಸ್ಯಾಹಾರಿಗಳಾಗಿರ್ತಾರೆ ಅಂತ ಒಂದು ಜ್ಞಾನ ಇದ್ದರೂ ಕೂಡ ಪೇಜಾವರ ಶ್ರೀಗಳ ಬಗ್ಗೆ ಈ ರೀತಿಯ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಡೋದ್ರ ಮೂಲಕ ರಾಜ್ಯದ ಆ ಪೇಜಾವರ ಶ್ರೀಗಳ ಒಂದು ಭಕ್ತರ ಕೆಂಗಣ್ಣಿಗೆ ಗುರಿಯಾಗಿ ಅವ್ರ ಮೇಲೆ ಕೊನೆಗೆ ಆತ ಕ್ಷಮೆಯನ್ನು ಕೇಳಿದ್ದ. ಅದಾದ ನಂತರ ಜೈನ ಸಮುದಾಯದ ಬಗ್ಗೆನೂ ಕೂಡ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟು ಆ ಹೇಳಿಕೆಯ ವಿರುದ್ಧ ಯಾವಾಗ ಜನಾಕ್ರೋಶ ಬಹುದೊಡ್ಡ ಮಟ್ಟದಲ್ಲಿ ನಡೀತೋ ಆ ಸಂದರ್ಭದಲ್ಲೂ ಕೂಡ ನಾನು ಏನೋ ಫ್ಲೋ ಅಲ್ಲಿ ಹೇಳ್ಬಿಟ್ಟೆ, ದಯವಿಟ್ಟು ನನ್ನಿಂದ ತಪ್ಪಾಗಿದೆ ಅಂತಕ್ಕಂಥ ಒಂದು ಹೇಳಿಕೆಯನ್ನು ಈತ ಕೊಟ್ಟಿದ್ದ. ಈ ರೀತಿ ಪದೇ ಪದೇ ಒಂದಿಲ್ಲೊಂದು ವಿಚಾರದ ಕುರಿತು ಅನಾವಶ್ಯಕ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಈತನಿಗೇನು ತಲೆ ಕೆಟ್ಟಿದೆಯಾ ಅಂತಕ್ಕಂಥ ಭಾವನೆ ರಾಜ್ಯದ ಜನರಿಗೆ ಬರ್ತಾ ಇರ್ತಕ್ಕಂಥದ್ದು ಸಹಜ. ಮೊನ್ನೆಯ ಕಾರ್ಯಕ್ರಮದಲ್ಲಿ ದೇಶದ ಪ್ರಧಾನಿಯನ್ನ ಕುರಿತು ಈ ದೊಡ್ಡ ಕುಡ್ಕ, ನಾನು ನೇರವಾಗಿ ಹೇಳ್ತೀನಿ, ಈ ಕುಡ್ಕ ಹೇಳಿದಂತಹ ಮಾತು ಇದೀಗ ಬಹುದೊಡ್ಡ ವಿವಾದಕ್ಕೆ ಕಾರಣ ಆಗಿದ್ದು, ಈತನಿಗೆ ಒಬ್ಬ ದೇಶದ ಪ್ರಧಾನಮಂತ್ರಿಗೆ ಕನಿಷ್ಠ ಒಂದು ಗೌರವವನ್ನು ಕೊಡಬೇಕು ಅನ್ನೋ ಪರಿಜ್ಞಾನನೂ ಇಲ್ಲ ಅಂದರೆ ನಿಜಕ್ಕೂ ಕೂಡ ಈತ ತಲೆ ಕೆಟ್ಟಿದೆಯಾ ಅಂತಕ್ಕಂಥ ಭಾವನೆ ಬರೋದು ಸಹಜ. ಈತ ಆ ಕಾರ್ಯಕ್ರಮದಲ್ಲಿ ಬುದ್ಧಿಜೀವಿಗಳೆಲ್ಲ ಸೇರ್ಕೊಂಡಿದ್ರು. ಅವ್ರ ಮುಂದೆ ಹೇಳ್ತಾನೆ, ದೇಶದ ಪ್ರಧಾನಿಯಾಗಿ ನರೇಂದ್ರ ಮೋದಿ ಮೊದಲ ಸರಿ ಸಂಸತ್ತನ್ನು ಪ್ರವೇಶ ಮಾಡೋ ಸಂದರ್ಭದಲ್ಲಿ ಸಂಸತ್ತಿಗೆ ಆ ಮೆಟ್ಲಿಗೆ ನಮಸ್ಕಾರ ಮಾಡಿ, ಆ ಬಾಗಿಲಿಗೆ ನಮಸ್ಕಾರ ಮಾಡಿ ಒಳಗೋದ, ಸಂಸತ್ತನ್ನೇ ಬದಲಾವಣೆ ಮಾಡ್ದ. ಸ್ವಾಮಿ, ಸಂಸತ್ತನ್ನು ಬದಲಾವಣೆ ಮಾಡಿದ್ರಂದ್ರೆ ಏನು ಅರ್ಥ ಇದು? ಸಂಸತ್ಗೆ ನೂತನ ಕಟ್ಟಡವನ್ನು ಮಾಡಬೇಕು ಅಂತಕ್ಕಂಥ ಪ್ಲಾನ್ ಮಾಡಿದ್ದೇ ನಿಮ್ಮದೇ ಪಕ್ಷದ ಕಾಂಗ್ರೆಸ್ಸು. ಅದಾದ ನಂತರ 2014ರ ಚುನಾವಣೆ ಮುಗಿದ ಮೇಲೆ ದೇಶದ ಒಂದು ಸಂಸತ್ ಭವನ ಹೊಸದಾಗಿ ನಿರ್ಮಾಣ ಆಯಿತು. ಅಲ್ಲಿಗೆ ಹಳೆ ಸಂಸತ್ ಭವನವನ್ನು ಬಿಟ್ಟು ಹೊಸ ಸಂಸತ್ ಭವನಕ್ಕೆ ಹೋಗಿದ್ದನ್ನು ನಾವೆಲ್ಲ ನೋಡಿದ್ದೀವಿ. ಇವನು ಹೇಳ್ತಾನೆ, ನರೇಂದ್ರ ಮೋದಿ ಆ ಸಂಸತ್ ಭವನದ ಮೆಟ್ಲಿಗೆ ನಮಸ್ಕಾರ ಮಾಡಿ ಒಳಕ್ಕೆ ಹೋದ, ಅದಾದ ನಂತರ ಸಂಸತ್ ಬದಲಾವಣೆ ಮಾಡ್ದ. ಈ ಸರಿ ಸಂವಿಧಾನದ ಗ್ರಂಥಕ್ಕೆ ನಮಸ್ಕಾರ ಮಾಡಿ ಹೋಗಿದ್ದಾನೆ, ಸಂವಿಧಾನನೇ ಬದಲಾವಣೆ ಮಾಡ್ಬೋದೇನೋ ಅಂತಕ್ಕಂಥ ಒಂದು ಅನುಮಾನ ನನಗೆ ಬರ್ತಾ ಇದೆ ಅಂತ. ಇದು ಯಾವ ಲೆಕ್ಕದಾಗ ಈತ ಮಾತಾಡ್ತಾನೋ, ಯಾರನ್ನು ಮೆಚ್ಚಕ್ಕೆ ಮಾತಾಡ್ತಾನೋ ಒಂದೂ ಗೊತ್ತಾಗ್ತಾ ಇಲ್ಲ. ಈತನಿಗೆ ಕನ್ನಡ ಚಿತ್ರರಂಗದಲ್ಲಿ ಬಹುದೊಡ್ಡ ಹೆಸರಿದೆ, ಮಹಾನ್ ಗುರುಗಳಂತೆ, ನಾದಬ್ರಹ್ಮ ಅಂತೆ. ಈತನ ಕಲೆಗೆ ನಾವು ಕೂಡ ಬೆಲೆ ಕೊಡ್ತೀವಿ, ಆತನಲ್ಲಿರ್ತಕ್ಕಂಥ ಟ್ಯಾಲೆಂಟ್ಗೆ ನಿಜಕ್ಕೂ ಕೂಡ ನಾವು ಗೌರವ ಕೊಡ್ತೀವಿ. ಆದರೆ ಈತ ಬೇರೆಯವರಿಂದ ಗೌರವವನ್ನು ಬಯಸೋ ವ್ಯಕ್ತಿ ದೇಶದ ಒಬ್ಬ ಪ್ರಧಾನಿಯಂತಹ ಮಹಾಸ್ಥಾನದಲ್ಲಿರ್ತಕ್ಕಂಥ ನರೇಂದ್ರ ಮೋದಿ ಅವರ ಬಗ್ಗೆ ಏಕವಚನದಲ್ಲಿ ಮಾತಾಡ್ತಾನೆ ಅಂದರೆ ನಿಜಕ್ಕೂ ಕೂಡ ಈತನ ಒಂದು ಸ್ಥಾನಕ್ಕೆ ನಾಚಿಕೆ ಆಗಬೇಕು. ಯಾರನ್ನೋ ಮೆಚ್ಚಕ್ಕೆ ಹೋಗಿ ಈ ಬಕೆಟ್ ಹಿಡಿತಕ್ಕಂಥ ಕೆಲಸಕ್ಕೆ ಕೈ ಹಾಕಿರುವ ಈತ ಪದೇ ಪದೇ ಒಂದು ರೀತಿಯ ಹಿಂದೂ ಜನರ ಭಾವನೆಯನ್ನು ಕೆರಳಿಸ್ತಕ್ಕಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ದಾನೆ. ಪದೇ ಪದೇ ವಿವಾದಾತ್ಮಕ ಹೇಳಿಕೆ ಕೊಡ್ತಾನೆ. ಯಾರ ಬಗ್ಗೆನೂ ಕೂಡ ಈತನ ಗೌರವ ಇಲ್ಲ. ದೇಶದ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿ ಅವರಿಗೆ ಅವ್ರದೇ ಆದಂತಹ ಅಭಿಮಾನಿ ಬಳಗ ಇದೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಅವರು ಕೂತಿರ್ತಕ್ಕಂಥ ಸ್ಥಾನಕ್ಕೆ ಗೌರವವನ್ನು ಕೊಡ್ತಕ್ಕಂಥದ್ದು ದೇಶದ ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ. ಈಗ ಹೆಂಗೆ ಮಠಾಧೀಶರಿಗೆ ನಾವು ಬೆಲೆ ಕೊಡದೆ ಹೋದ್ರೆ ಅವ್ರ ಪೀಠಕ್ಕೆ ಬೆಲೆ ಕೊಡಬೇಕು ಅನ್ನೋ ಮಾತು ಇದೆ.
ಆ ರೀತಿಯೇ ಪ್ರಧಾನಿ ಸ್ಥಾನದಲ್ಲಿ ಕೂತಿರ್ತಕ್ಕಂಥ ಒಬ್ಬ ವ್ಯಕ್ತಿಯ ಬಗ್ಗೆ ಕನಿಷ್ಠ ಗೌರವವನ್ನು ಕೊಡದೆ ಏಕವಚನದಲ್ಲಿ ಮಾತಾಡ್ತಕ್ಕಂಥ ಈತ ಯಾರಿಗೆ ಬಕೆಟ್ ಹಿಡಿಯೋದಕ್ಕೆ ಈ ಪ್ರಯತ್ನವನ್ನು ಮಾಡ್ತಿದ್ದಾನೋ ಗೊತ್ತಿಲ್ಲ. ಕಳೆದ ವಿಧಾನಸಭಾ ಚುನಾವಣೆಯ ಸಮಯದಿಂದನೂ ಕೂಡ ಅಲ್ಲಿ ಇಲ್ಲಿ ಬಾಯಿ ಬಂದಂಗೆ ಮಾತಾಡ್ತಿರುವ ಈ ಮನುಷ್ಯ ಅದರಿಂದ ಸಾಧಿಸಿದ ಬಹುದೊಡ್ಡ ಸಾಧನೆ ಅಂದರೆ ಕಳೆದ ಒಂದು ವರ್ಷದ ದಸರಾ ಉದ್ಘಾಟನೆಯ ಅವಕಾಶವನ್ನು ಪಡೆದ ಈತ. ಅದು ಕೂಡ ಕಾಂಗ್ರೆಸ್ ನಾಯಕರ ಕೈ ಕಾಲಿಗೆ ಬಿದ್ದಿದ್ದಾನೆ ಅಂತಕ್ಕಂಥ ಮಾಹಿತಿಗಳು. ಅವ್ರ ಕೈ ಕಾಲು ಇಟ್ಕೊಂಡು ದಯವಿಟ್ಟು ನನಗೆ ಇದೊಂದು ಅವಕಾಶ ಮಾಡಿಕೊಡಿ ಹಾಗೆ ಹೀಗೆ ಅಂತ ಕೇಳಿಕೊಂಡು ಕೊನೆಗೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಆತನ ಋಣ ತೀರ್ಸೋಕ್ಕೋಸ್ಕರ ಕಳೆದ ಒಂದು ದಸರಾ ಸಂದರ್ಭದಲ್ಲಿ ದಸರೆಯ ಉದ್ಘಾಟನೆಯ ಅವಕಾಶವನ್ನು ಮಾಡಿಕೊಟ್ಟಿತ್ತು. ಇದೀಗ ಮತ್ತೆ ಪ್ಲಾನ್ ಇಟ್ಕೊಂಡು ಈ ರೀತಿ ಮಾತಾಡ್ತಾ ಇದ್ದಾನೆ ಈ ಮನುಷ್ಯ, ಗೊತ್ತಾಗ್ತಾ ಇಲ್ಲ. ನಿಜಕ್ಕೂ ಕೂಡ ಆತನ ಬಗ್ಗೆ ರಾಜ್ಯದ ಜನರಿಗೆ ಬಹುದೊಡ್ಡ ಒಂದು ಗೌರವ ಇತ್ತು. ಈ ರೀತಿ ಪದೇ ಪದೇ ಈ ಬೇರೆಯವರಿಗೆ ಗೌರವ ಕೊಡದೆ ಮಾತಾಡ್ತಕ್ಕಂಥ ಒಂದು ಮನೋಭಾವನೆಯನ್ನು ಬೆಳೆಸ್ಕೊಂಡಿರ್ತಕ್ಕಂಥ ಹಂಸಲೇಖಗೆ ಮುಂಬರ್ತಕ್ಕಂಥ ದಿನಗಳಲ್ಲಿ ನಿಜಕ್ಕೂ ಕೂಡ ಜನಗಳು ಉತ್ತರ ಕೊಡ್ತಾರೆ, ಅದ್ರಾಗ ಏನು ಎರಡು ಮಾತಿಲ್ಲ. ಈತ ನರೇಂದ್ರ ಮೋದಿ ಅವರ ಬಗ್ಗೆ ಏಕವಚನದಲ್ಲಿ ಮಾತಾಡೋ ಅವಶ್ಯಕತೆ ಆದ್ರೆ ಏನಿತ್ತು? ಈ ಅಪ್ಪ ಹೇಳೋ ಪ್ರಕಾರ ನಿಜಕ್ಕೂ ಕೂಡ ಸಂವಿಧಾನವನ್ನು ಬದಲಾವಣೆ ಮಾಡೋದಷ್ಟು ಸುಲಭನ? ಏನು ಹೇಳಬೇಕು ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಸ್ನೇಹಿತರೆ, ಈ ಹಂಸಲೇಖ ಮಾತಾಡಿರೋಂಥ ಮಾತು ನಿಜಕ್ಕೂ ಕೂಡ ನಿಮ್ಗೆ ಇಷ್ಟ ಆಗಿದೆಯಾ? ಈತ ಒಬ್ಬ ದೇಶದ ಪ್ರಧಾನಿ ಸ್ಥಾನದಲ್ಲಿ ಕುಂತಿರ್ತಕ್ಕಂಥ ಒಬ್ಬ ವ್ಯಕ್ತಿಯ ಬಗ್ಗೆ ಏಕವಚನದಲ್ಲಿ ಮಾತಾಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಸಹಿಸ್ಕೊಳ್ಳೋಕೆ ಸಾಧ್ಯನಾ? ಖಂಡಿತವಾಗ್ಲೂ ಯಾರೂ ಕೂಡ ಸಹಿಸ್ಕೊಳ್ಳಲ್ಲ. ಹಾಗಂತ ರಾಹುಲ್ ಗಾಂಧಿ ಏನೇನೋ ಮಾತಾಡ್ತಾರೆ, ಅವ್ರಿಗೆ ಬುದ್ಧಿ ಇಲ್ಲ ಅಂತ ಅವ್ರು ಇರ್ತಕ್ಕಂಥ ಲೋಕಸಭೆ ವಿರೋಧದ ಪಕ್ಷದ ನಾಯಕನ ಸ್ಥಾನಕ್ಕೆ ನಾವು ಬೆಲೆ ಕೊಡದೇ ಇರೋಕ್ಕಾಗುತ್ತಾ? ರಾಹುಲ್ ಗಾಂಧಿ ಅವ್ರಿಗಿರುತ್ತೆ, ನರೇಂದ್ರ ಮೋದಿ ಅವ್ರ ಬೆಲೆ ನರೇಂದ್ರ ಮೋದಿ ಅವ್ರಿಗಿರುತ್ತೆ. ಇನ್ನೊಂದು ಕಡೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಒಂದು ರಾಜಕೀಯವಾಗಿ ಏನೇ ವಿರೋಧಗಳಿದ್ರೂ ಕೂಡ ಅವರಿಗೆ ಅವ್ರ ಸ್ಥಾನಕ್ಕೆ ಕೊಡಬೇಕಾದಂಥ ಗೌರವ ಕೊಡೋದು ರಾಜ್ಯದ ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ. ಈತ ಕಾಂಗ್ರೆಸ್ನಿಂದ ಏನನ್ನೋ ಪಡ್ಕೋಬೇಕು, ಕಾಂಗ್ರೆಸ್ ನಾಯಕರನ್ನು ಮೆಚ್ಚಿಸ್ಬೇಕು, ಹಾಗಾದರೆ ಮಾತ್ರ ನನಗೆ ಏನೋ ಒಂದು MLC ಸ್ಥಾನನೋ ಇನ್ನೊಂದು ಯಾವುದೋ ಒಂದು ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನನೋ ಸಿಗುತ್ತೆ ಅಂತಕ್ಕಂಥ ಒಂದು ಕಲ್ಪನೆಯನ್ನು ಇಟ್ಕೊಂಡು ದೇಶದ ಪ್ರಧಾನಿಯ ಬಗ್ಗೆ, ದೇಶದ ಮಹಾನ್ ನಾಯಕರುಗಳ ಬಗ್ಗೆ, ಅದೇ ರೀತಿ ವಿವಿಧ ಧರ್ಮಗಳ ಬಗ್ಗೆ ಕೆಟ್ಟ ಮಾತನಾಡೋದ್ರ ಮೂಲಕ ಒಂದು ರೀತಿಯ ವಿವಾದಕ್ಕೆ ಗುರಿಯಾಗ್ತಾ ಇದ್ದಾನೆ. ಈತನ ಬಗ್ಗೆ ನಿಜಕ್ಕೂ ಕೂಡ ಇದ್ದಂತಹ ಗೌರವ ನನಗಂತೂ ವೈಯಕ್ತಿಕವಾಗಿ ಕಡಿಮೆಯಾಗಿದೆ. ಯಾಕಂದರೆ ನಮ್ಮ ದೇಶದ ಸಂಸ್ಕೃತಿನೇ ಅಂಥದ್ದು, ಮರ್ಯಾದೆಯನ್ನು ಕೊಟ್ಟು ಮರ್ಯಾದೆ ತಗೋಬೇಕು ಅಂತಕ್ಕಂಥ ಮಾತು ನಮ್ಮ ದೇಶದಲ್ಲಿ ಚಾಲ್ತಿದೆ. ಈತ ಇನ್ನೊಬ್ಬರಿಗೆ ಮರ್ಯಾದೆಯನ್ನು ಕೊಡಲ್ಲ ಅಂದರೆ ಇವನಿಗೆ ಯಾರು ಮರ್ಯಾದೆ ಕೊಡ್ತಾರೆ? ಸ್ನೇಹಿತರೆ, ನಿಮ್ಮ ಪ್ರಕಾರ ಈ ಹಂಸಲೇಖ ಮಾತಾಡಿರೋ ಮಾತು ಸರಿ ಇದೆಯಾ ಅಥವಾ ತಪ್ಪಾ? ದಯವಿಟ್ಟು ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ನೀವು ನನ್ನ ಇಟ್ಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ, ಶುಭ ದಿನ.